ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಕ್ಬಾಲ್ ಅನ್ಸಾರಿ, ಮಾಜಿ ಶಾಸಕ ಮಾತನಾಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮತ್ತು ಕೊಪ್ಪಳ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳು, ಆ ಹಳ್ಳಿಗಳ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿಂದ ಹಿಡಿದು ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ಸಿದ್ದರಾಮಯ್ಯನವರ ಅಭಿಮಾನಿಗಳು, ತಮ್ಮೆಲ್ಲರಿಗೆ ಕರೆ ಕೊಡ್ತಾ ಇದ್ದೀನಿ. ನಾಳಿನ ದಿವಸ ಅಂದರೆ 25ನೇ ತಾರೀಕು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಕೊಪ್ಪಳದಲ್ಲಿ BT ಪಾಟೀಲ್ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ಗಳಲ್ಲಿ ಬಿಟ್ಟಿದ್ದಾರೆ. ಬಂಧುಗಳೇ, ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ, ಅಭಿಮಾನಿಗಳಲ್ಲಿ, ಮುಖಂಡರುಗಳಲ್ಲಿ, ಆ ಮೀಟಿಂಗಿಗೆ ದಯಮಾಡಿ ಯಾರೂ ಸಹಿತ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡ್ತಕ್ಕಂಥ ಕೊಪ್ಪಳ ತಾಲೂಕಿನ ಹಳ್ಳಿಗಳು ತಾವ್ಯಾರೂ ಸಹಿತ ಆ ಮೀಟಿಂಗಿಗೆ ಹೋಗಕ್ಕೆ ಹೋಗಬೇಡಿ, ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಅವರು ಕರೆದಿರ್ತಕ್ಕಂಥದ್ದು ಕೊಪ್ಪಳ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮೀಟಿಂಗ್ ಅಂತೇಳಿ 5 ಗ್ಯಾರಂಟಿಗಳ ಹೆಸರಿನ ಮೇಲೆ ಕರೆದಿದ್ದಾರೆ. ಆದರೆ ಕೊಪ್ಪಳ ತಾಲೂಕಾ ಅಂದ ಮೇಲೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ 52 ಹಳ್ಳಿಗಳು ಕೊಪ್ಪಳ ತಾಲೂಕಿನ ಅಡಿಯಲ್ಲಿ ಬರುತ್ತವೆ. ಆದರೆ ಕೊಪ್ಪಳ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಏನಿದ್ದಾರೆ, ಅವ್ರು ಯಾರೂ ಸಹಿತ ನನಗೆ ಸಂಪರ್ಕ ಮಾಡಲಿಲ್ಲ, ನಮಗೆ ತಿಳಿಸಲಿಲ್ಲ. ಹಾಗಾಗಿ ಆ ಮೀಟಿಂಗಿಗೆ ಹೋಗ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಒಳಗಡೆ ಬರ್ತಕ್ಕಂಥ ಕೊಪ್ಪಳ ತಾಲೂಕಿನ ಹಳ್ಳಿಗಳಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಅವರೆಲ್ಲರೂ ಯಾರ್ಯಾರಿದ್ದಾರೆ, ಯಾರೇ ಕರೀಲಿ, ಇವರೆಲ್ಲರೂ KRPP ಜನ. ಇವರೆಲ್ಲರೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ರೆಡ್ಡಿ ಪಾಳ್ಯಕ್ಕೆ, ರೆಡ್ಡಿ ಪಕ್ಷಕ್ಕೆ ಇವರೆಲ್ಲ ಮಾಡಿರ್ತಕ್ಕಂಥ ಜನ, ಅವರಿಗೆ ದುಡ್ದಿರ್ತಕ್ಕಂಥ ಜನ, ಅವ್ರ ಹತ್ರ ಕಡಿಸಿರ್ತಕ್ಕಂಥ ಜನ, ಕಾಂಗ್ರೆಸ್ ಪಕ್ಷದವರಿಗೆ ವಿಭಜನೆ ಮಾಡಿರ್ತಕ್ಕಂಥ ಜನ. ಹಾಗಾಗಿ ದಯಮಾಡಿ ತಾವ್ಯಾರೂ ಸಹಿತ ಆ ಒಂದು ಮೀಟಿಂಗಿಗೆ ಹೋಗ್ಲಿಕ್ಕೆ ಹೋಗಬೇಡಿ. ನನ್ನ ಕರ್ತವ್ಯ ತಮಗೆ ಹೇಳೋದು, ನಾನು ಹೇಳಿದ್ದೀನಿ. ದಯಮಾಡಿ ತಾವು ಪಾಲನೆ ಮಾಡಿ. ಮುಂದಿನ ದಿನಗಳಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಭಿನ್ನವಾಗಿ ರಾಜಕೀಯವನ್ನು ಆಗುತ್ತದೆ ಮತ್ತು ನಾನು ಮಾಡಿ ತೋರಿಸುತ್ತೇನೆ. ಯಾಕಂತ ಹೇಳಿದರೆ ಇವರೆಲ್ಲರೂ ಸೇರಿಕೊಂಡು 2023ನೇ ಚುನಾವಣೆಯಲ್ಲಿ ಇವತ್ತು ಅಮಾಯಕರಾಗಿರ್ತಕ್ಕಂಥ ನನಗೆ ಇವರು ಎಲ್ಲರೂ ಒಂದು ಜಾಲವನ್ನು ಹಾಕಿ ನನಗೆ ಸೋಲುವಂತೆ ಮಾಡಿದ್ದಾರೆ. ಹೊರತಾಗಿ ನಾನು ನನ್ನ ತಪ್ಪಿನಿಂದ ನಾನು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ, ನನ್ನ ತಪ್ಪಿಂದ ನಾನು ಸೋಲಿಲ್ಲ. ಬಂಧುಗಳೇ, ತಮಗೆಲ್ಲರೂ ಗೊತ್ತಿದ್ದ ವಿಷಯ ಇದೆ. ಯಾರೂ ಸಹಿತ ಹೊರಗಡೆ ಬಹುಶಃ ಮಾತನಾಡಲಿಕ್ಕಿಲ್ಲ ಅಥವಾ ಮಾತನಾಡ್ತಿರಬಹುದು. ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತದೆ ಇಡೀ ರಾಜ್ಯ ತುಂಬ. ಯಾಕಂದರೆ ಇದು ಒಂದು ಸಮಾಜಕ್ಕೆ ಏನಪ್ಪ ಅಂದರೆ ಈ ಸುದ್ದಿ ಹೋಗುತ್ತದೆ. ಈ ಸುದ್ದಿ ಏನಿದೆ, ಖಂಡಿತವಾಗಲೂ ಇಡೀ ಮುಸ್ಲಿಂ ಸಮಾಜದ ಬಂಧುಗಳಲ್ಲಿ ಎಲ್ಲರಲ್ಲಿ ಈ ಒಂದು ಸುದ್ದಿಯನ್ನು ಹರಡಿಸುತ್ತೇನೆ. ಯಾಕಂತ ಹೇಳಿದರೆ ನನಗೆ ಬೇಕಂತ ಹೇಳಿಬಿಟ್ಟು ಇವರು ಸೋಲಿಸಿದ್ದಾರೆ. ಯಾಕಂತ ಹೇಳಿದರೆ ಒಂದು ಮುಸ್ಲಿಂ ಸಮಾಜದ ವ್ಯಕ್ತಿ ಗೆದ್ದು ಬರಬಾರ್ದು ಅಂತೇಳಿ ಇವರ ಭಾವನೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೆ ಇವರು ನನ್ನನ್ನು ಸೋಲಿಸಿದ್ದಾರೆ ಅಂಥೇಳಿ ಯಾರ್ಯಾರು ಸೋಲಿಸಿದ್ದಾರೆ, ಯಾರ್ಯಾರಿದ್ದಾರೆ ಅದರಲ್ಲಿ
ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಲ್ಲಿಂದ ಹಿಡಿದು ಮುಂಚೂಣಿಯಲ್ಲಿ ಘಟಕದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರುಗಳಿಂದ ಹಿಡಿದು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಂದ ಹಿಡಿದು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಹಿಡಿದು ಜಿಲ್ಲೆ ರಾಜ್ಯದಲ್ಲಿ ಯಾರ್ಯಾರ ಮುಖಂಡರುಗಳು ಇವತ್ತು ನನಗೆ ವಿರೋಧ ಮಾಡಿದ್ದಾರೆ ಅದೆಲ್ಲವೂ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾನು ಇದು ಮುಸ್ಲಿಂ ಸಮಾಜದ ಮನೆಗೆ ಬಾಗಿಲಿಗೆ ತಗೊಂಡು ಹೋಗ್ತೀನಿ ಬಂಧುಗಳೇ. ದಯಮಾಡಿ ತಮ್ಮೆಲ್ಲರ ಸಹಕಾರ ನನಗೆ ಅಗತ್ಯವಾಗಿದೆ. ಧನ್ಯವಾದಗಳು.